ಸಭಾಧ್ಯಕ್ಷರೇ, ಒಂದು ಸೆಕೆಂಡ್ ಅಭಯ ಪಾಟೀಲ್ ರೀ, ಹಂಪನ್ಗೆ ಹೋಗೋದೇನು ಮೆಡಿಕಲ್ಗೆ ಹೋಗ್ಲಿಕ್ಕೆ ಅವರು ಬೇಕಾ? ಭಾಳ ಇಂಪಾರ್ಟೆಂಟ್ ರಸ್ತೆ ಇದು. ಆಯ್ತು, ನೀವು ನೆಕ್ಸ್ಟ್ ತಗೊಳ್ತೇವೆ. ಅದೊಂದು ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇದೆ CM ಜೊತೆ ಇದರಲ್ಲಿ. ಓಕೆ, ಅಭಯ್ ಪಟೇಲ್ ಸರ್, ವಿಶೇಷವಾಗಿ 24/6 ಕುಡಿಯುವ ನೀರಿನ ಯೋಜನೆ ಬಗ್ಗೆ ನಾನು ನಗರಾಭಿವೃದ್ಧಿ ಸಚಿವರು ಗಮನ ಸೆಳೆದಿದ್ದೀನಿ. ಉತ್ತರವನ್ನು ಕೊಟ್ಟಿದ್ದಾರೆ ಸರ್. ಆದರೆ ನಾನು ಈ ವಿಶೇಷವಾಗಿ ನೀವು ಕೊಟ್ಟಂಥ ಉತ್ತರದಲ್ಲಿ ಈ L&T ಕಂಪ್ನಿ ಏನು ಕಾಮಗಾರಿ ಪ್ರಗತಿಯಲ್ಲಿ ವಿಳಂಬ ಆಗಿದೆ, ನೀವು ದಂಡ ಹಾಕಿದ್ದಾರೆ ಅಂತ ಹೇಳಿದ್ರಿ. ನನಗೆ ತಿಳಿದ ಮಟ್ಟಿಗೆ ಒಂದು ಅವರು ಎರಡನೇದು ಅಧಿಕಾರಿಗಳನ್ನು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಇವತ್ತು ಈ ಕಾಮಗಾರಿ ವಿಳಂಬ ಆಗಿದ್ದದ. ಕಂಪ್ನಿನೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಇವರು ಮಾಡ್ತಾ ಇಲ್ಲ. ಆದರೆ ತಾವು ಕಂಪ್ನಿ ಬಗ್ಗೆ ಈಗಾಗಲೇ ವಿವರ ಕೊಟ್ಟಿದ್ದಾರೆ, ದಂಡ ಹಾಕಿದ್ದೇವೆ ನಾವು, ಇಷ್ಟ 50 ಕೋಟಿ ರೂಪಾಯಿ ಈಗಾಗಲೇ ಇಷ್ಟ ದಂಡವನ್ನು ಕಟ್ಟಿದ್ದಾರೆ ಅಂತ ಹೇಳಿ. ಆದ್ರೆ ನಿಮ್ಮಲ್ಲಿ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳನ್ನ ನೇಮಿಸಿದ್ದಾರೆ ಸರ್. ಅದಕ್ಕೆ ಅವ್ರನ್ನ ಹೆಂಗೆ ಜವಾಬ್ದಾರಿ ಮಾಡಕ್ಕೆ ಸಾಧ್ಯತೆ? ನಾ ಅದು ಪ್ರಶ್ನೆ ಆದರೂ ಕೇಳೋದಕ್ಕೆ ಉತ್ತರನೂ ಕೊಟ್ಟಿಲ್ಲ, ಉಳ್ಕಿದೆಲ್ಲ ಉತ್ತರ ಕೊಟ್ಟಿದ್ದಾರೆ ನೀವು. ಆ ಅಧಿಕಾರಿಗಳು 65 ವರ್ಷ ಆದ್ರೂ ಅವ್ರನ್ನ ಯಾಕೆ ನೇಮಿಸಿದ್ದೀರಿ? ನಿಮ್ಮ ನೇಮಗಳು ಬಿಟ್ಟು ಅಂತವ್ರನ್ನ ಯಾಕೆ ಜವಾಬ್ದಾರಿ? ಅಲ್ಲಂ ಪ್ರಭು ಅವರೇ, ಅವರಿಗೆ ಸನ್ಮಾನ್ಯ ಸಭಾಧ್ಯಕ್ಷರೇ, 65 ವರ್ಷ ಆದ ನಂತರ ಅಧಿಕಾರಿಗಳನ್ನು ನೇಮಿಸಿಬಿಟ್ಟಿದ್ದಾರೆ. ಅದು ನಿವೃತ್ತಿ ಅಧಿಕಾರಿ, ಅವ್ರಿಗೇನು ಜವಾಬ್ದಾರಿ ಇಲ್ಲ, ಅವ್ರ ಮೇಲೆ ಕ್ರಮ ಬರೋದಿಲ್ಲ. ಅವ್ರನ್ನ ನಾವು ಹಿಂದೆ ಎಸ್ಟಿಮೇಟ್ ಕಮಿಟಿ ನಮ್ಮ ಷಡಕ್ಷರಿ ಸಾಹೇಬರ ಅಧ್ಯಕ್ಷತೆ ಮೀಟಿಂಗ್ ಮಾಡಿದಾಗ ಅವ್ರ ಮೇಲೆ ಕ್ರಮಕ್ಕೂ ಹೇಳಿದ್ವಿ. ಆದರೆ ಇನ್ನೂ ತನಕ ಅವ್ರ ಮ್ಯಾಗ ಅವ್ರನ್ನ ಬದಲಿ ಮಾಡಿ ಜವಾಬ್ದಾರಿಯುತ ವ್ಯಕ್ತಿಗಳನ್ನು ತರುವಂಥದ್ದು ಆಗ್ತಾ ಇಲ್ಲ. ಎಲ್ಲ ಕಾಂಟ್ರಾಕ್ಟ್ ಬೇಸ್ ಮ್ಯಾಗ ನಿಮ್ಮಲ್ಲಿ ಅಧಿಕಾರಿಗಳು ಇದ್ರೆ ಈ ಪ್ರಗತಿ ಹೆಂಗೆ ಆಗ್ಬೇಕಿತ್ತು? ಹೀಗಾಗಿ ಪ್ರಶ್ನೆ ಈಗ ಸನ್ಮಾನ್ಯ ಮಂತ್ರಿಗಳೇ, ಹೀಗಾಗಿ ಇದು ಕೆಲಸ ಪ್ರಗತಿಯಾಗಿ ಆಗ್ತಾ ಇಲ್ಲ. ಒಂದು, ಈ ಕಂಪ್ನಿಗೆ ನೀವು ಬೇಕಾದ್ರೆ ದಂಡ ಹಾಕಿರೂ ಅವ್ರು ಕೆಲಸ ಮಾಡೋದಿಲ್ಲ, ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ನಾಗ ಹಾಕಬೇಕು ಅನ್ನೋಂಥದ್ದು ಒಂದು. ಎರಡನೇದು, ರಸ್ತೆಗಳು ಆಗದಿದ್ದಾರ ಇನ್ನೂ ತನಕ ರಸ್ತೆ ಪುನರ್ನಿರ್ಮಾಣ ಮಾಡುವಂಥದ್ದು ಮಾಡ್ತಾ ಇಲ್ಲ. ನಾನು ನಿಮ್ಮ ಸೆಕ್ರೆಟರಿ ಅವ್ರನ್ನ ಇರುವಂಥ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ನು ಮಾಡಿದ್ವಿ, ಬೆಳಗಾವಿ ಮೀಟಿಂಗು ಆಯಿತು, ಇವರು ಇನ್ಸ್ಪೆಕ್ಷನು ಮಾಡಿದರು, ಆದರೆ ಅದು ಆಗ್ತಾ ಇಲ್ಲ. ಎರಡನೇದು, ನೀವು ಹೇಳಿದ್ರಿ ಫಾರೆಸ್ಟ್ದಿಂದ ನ್ಯಾಷನಲ್ ಹೈವೇದಿಂದ ವಿಳಂಬ ಆಗೈತೆ ಅಂತ. ಅದಕ್ಕೆ ವಿಳಂಬ ಆಗಕ್ಕೆ ಕಾರಣ ಸರ್ ನಿಮ್ಮವ್ರ, ನೀವು ಪತ್ರ ಬರೆಯೋದು ಯಾವತ್ತು ಬರ್ತದ ಅದನ್ನು ಬಿಟ್ಟು 3 ತಿಂಗಳು 4 ತಿಂಗಳು ಬಿಟ್ಟು ಪತ್ರ ಬರ್ತಾರೆ. ಫಾರೆಸ್ಟ್ ಜೊತೆಗೆ 2 ಸಲ ಮೀಟಿಂಗ್ ಮಾಡಿದ್ದಾರೆ. ಹೇಳಿ ಸರ್, ನೀವು ಫಾರೆಸ್ಟ್ಗೆ ಒಂದು ಪತ್ರ ಬರೆದ್ರೆ ಮುಗಿದು ಹೋಯ್ತು, ಅದಕ್ಕೆ ಸಂಬಂಧಪಟ್ಟ ಅವ್ರು ಫಾಲೋ ಅಪ್ ಮಾಡುವಂಥದ್ದು ಆಗಬೇಕಲ್ಲ. ಅಧಿಕಾರಿಗಳು ವಿಶೇಷವಾಗಿ ಇದ್ರ ಬಗ್ಗೆ ಕಾಳಜಿ ಇಲ್ಲ. ಉತ್ತರ ಕೊಡ್ಲಿ. ಇವತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ, ಬೆಳಗಾವಿಲಿ 24x7 ಸಭಾಧ್ಯಕ್ಷರೇ, ಕುಡಿಯುವ ನೀರಿಗೆ ಸುಮಾರು 800 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿಯನ್ನು L&Tಗೆ ಕೊಟ್ಟಿದ್ವಿ ಸಭಾಧ್ಯಕ್ಷರೇ. 804 ಕೋಟಿ ಸಭಾಧ್ಯಕ್ಷರೇ. ಅದೇ ಸಭಾಧ್ಯಕ್ಷರೇ, ಅವ್ರು ಹೇಳಿದಂಗೆ ಸ್ವಲ್ಪ ಪರ್ಮಿಷನ್ಸ್ ಬರೋದು ಲೇಟ್ ಆಯ್ತು ಸಭಾಧ್ಯಕ್ಷರೇ. ರೈಲ್ವೆಯಿಂದ, ರಾಷ್ಟ್ರೀಯ ಹೆದ್ದಾರಿಯಿಂದ, ಮತ್ತು ಕಂಟೋನ್ಮೆಂಟ್ ಬೋರ್ಡ್ ಅಂತ ಇದೆ ಸಭಾಧ್ಯಕ್ಷ ಬೆಳಗಾವಿಲಿ, ಅವರು ಪರ್ಮಿಷನ್ ಕೊಟ್ಟಿರಲಿಲ್ಲ ಸಭಾಧ್ಯಕ್ಷರೇ. ಈಗೆಲ್ಲ ಇದನ್ನೆಲ್ಲ ನಾವು ತೀರ್ಮಾನ ಮಾಡಿದ್ದೀವಿ ಸಭಾಧ್ಯಕ್ಷರೇ. ಅಂತಿಮವಾಗಿ ಡಿಸೆಂಬರ್ 26ರವರೆಗೆ ಇದನ್ನು ಫಿನಿಷ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ವಾರ್ನ್ ಮಾಡಿದ್ವಿ ಸಭಾಧ್ಯಕ್ಷರೇ. ನೀವು ಬಂದಿದ್ರಿ ಅನಿಸ್ತದೆ L&T ಮೀಟಿಂಗ್ಗೆ. 3 ಸರ್ತಿ ಅವ್ರನ್ನ ಕರೆದು ಮೀಟಿಂಗ್ ಮಾಡಿದ್ದೆ ಸಭಾಧ್ಯಕ್ಷರೇ. ಆದರೆ ಅವರು ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಅಂತ ಹೇಳಿನೇ ಸುಮಾರು ಅವ್ರಿಗೆ 57 ಕೋಟಿ ರೂಪಾಯಿ 57.14 ಕೋಟಿ ಫೈನ್ ನಾನೇನೆ ಲೆಕ್ಕ ಹಾಕಿ 57 ಕೋಟಿ ರೂಪಾಯಿ ಫೈನ್ ಹಾಕಿದ್ದೀನಿ ಸಭಾಧ್ಯಕ್ಷರೇ. ಫೈನ್ ಹಾಕ್ಸ್ಕೊಂಡು ಸಹ ಅವರು ಕೆಲಸ ಈಗ ಮಾಡ್ತಾ ಇದ್ದಾರೆ ಸರ್, ಈಗ ಮಾಡ್ತಾ ಇದ್ದಾರೆ ಅಭಯ್ ಅವರೇ. ಇನ್ನೂ ಬೇಕಾದ್ರೆ ತಮ್ಮ ಒಂದು ಇದರಲ್ಲೇ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಕರೆಯೋಣ, ಇಲ್ಲೇ ಬೆಂಗಳೂರಲ್ಲೇ ಕರಿತೀನಿ ಅಥವಾ ಬೆಳಗಾಂ ಬಂದರೆ ಅಲ್ಲೇ ಬರ್ತೀನಿ. ಮತ್ತೆ ಅವರಿಗೆ ಇನ್ನೊಂದ್ಸರಿ ವಾರ್ನ್ ಮಾಡಿ, ಅವ್ರೇನಾದರೂ ಈ ಸಮಯದಲ್ಲಿ 57 ಕೋಟಿ ಅವ್ರು ಫೈನ್ ಹಾಕಿದ್ದೀವಿ ಸಭಾಧ್ಯಕ್ಷರೇ, ಫೈನ್ ಸಹ ಕಟ್ಟಿದೆ ಅವ್ರಿಗೆ. ಆದ್ರೂ ಇನ್ನೂ ತಡ ಆಗ್ತಾ ಇದೆ. ಅಂದರೆ 26 ಡಿಸೆಂಬರ್ ಒಳಗಡೆ ಅವ್ರು ಮಾಡಿಲ್ಲ ಅಂದರೆ, ನಮಗೆ ಆ ಲಕ್ಷಣ ಕಾಣಿಸಿಲ್ಲ ಅಂದರೆ ಅವ್ರಿಗೆ ಇನ್ನೊಂದ್ಸರಿ ವಾರ್ನ್ ಮಾಡಿ ಅವ್ರ ಜೊತೆ ಕರೆದು ಸಭಾಧ್ಯಕ್ಷ, ಮಾಡಿಲ್ಲ ಅಂದರೆ ಅವ್ರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡೋದು ಅಥವಾ ಏನು ಕ್ರಮ ತಗೋಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡ್ತೀವಿ ಸಭಾಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷರೇ, ಮಂತ್ರಿಗಳೇ, ನೀವು ಇನ್ನೂ 10 ಸಲ ಅವರಿಗೆ ದಂಡ ಹಾಕಿರಿ, ಅವರು ಮಾಡೋದಿಲ್ಲ. ಈಗ ನೀವು 50 ಕೋಟಿ ರೂಪಾಯಿ 2025ಕ್ಕೆ ಮುಗಿಬೇಕಾಯ್ತು, ಇನ್ನೂ ಮುಗ್ದಿಲ್ಲ. ನೀವು ಆ ಎಲ್ಲ ಕಡೆಯಿಂದ NOC ಬರಬೇಕಾಗಿದ್ದ, NOCಗಳು ಇನ್ ಟೈಮ್ನಾಗ ಬರಬೇಕಾಗಿದ್ರೆ ನಿಮ್ಮವರು ಡಿಲೇ ಮಾಡಿ ಪತ್ರ ಬರ್ತಿದ್ದಕ್ಕಾಗಿದ್ದ. ಓಕೆ, ಆಗಲಿ ಅದು. ಆದರೆ ಈಗ ರಿಸ್ಟೋರೇಷನ್
ನೀವು ಮೀಟಿಂಗ್ ಮಾಡಿದ್ರಿ, ಸೆಕ್ರೆಟರಿ ಅವರು ಮೀಟಿಂಗ್ ಮಾಡಿದ್ರು, ನಾವು ಬೆಳಗಾವಿಯಲ್ಲಿ ಮೀಟಿಂಗ್ ಮಾಡಿದ್ವಿ, ಆದ್ರೂ ಮಾಡ್ತಾ ಇಲ್ಲ. ಅದಕ್ಕೆ ಅವ್ರು ಮುಂದುವರಿಸುವಾಗ ಏನೂ ಉಪಯೋಗ ಇಲ್ಲ ಸರ್ ನಿಮ್ಗೆ. ಈಗಾಗಲೇ ಎಲ್ಲ ಬೆಳಗಾವಿನಾಗ ನೀವು ಒಂದ್ಸಲ ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತೇನೆ, ನೀವು ಒಂದ್ಸಲ ಬರ್ರಿ ಸರ್. ನಮ್ಮ ರೋಡ್ಗಳು ಎಲ್ಲ ಇವತ್ತು ಇರಾನ್ ಆಗೈತೆ ಸರ್ ಪರಿಸ್ಥಿತಿ ನಮ್ಮದು, ಯುಕ್ರೇನ್ ಮತ್ತು ಇರಾನ್ ಗತೆ. ಯಾಕಂದ್ರೆ ಎಲ್ಲಾ ರಸ್ತೆಗಳು ರಿಸ್ಟೋರೇಷನ್ ಮಾಡ್ತಾ ಇಲ್ಲ ಅವರು. ಅದಕ್ಕೆ ನಾನು ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ ಸರ್, ಈ ಕಂಪ್ನಿ ಬ್ಲಾಕ್ ಲಿಸ್ಟ್ ಹಾಕಬೇಕು. ಅಂದ್ರೆ ಇವರು ಎಲ್ಲಾರ ಮಾಡಕ್ಕಾಗ ಸರ್. L&T ಹೆಸರಿಗೆ ಅಡ್ಡ ದೊಡ್ಡದು ಸರ್, ಬೋಗಸ್ ಕಂಪ್ನಿ ಅದ ಸರ್ ಅದು. ಈ ಕಂಪ್ನಿ ಇದಕ್ಕೆ ಒಟ್ಟ ಅರ್ಹತೆ ಇಲ್ಲ. 2 ಸಲ ಸರ್ ನೀವು ಮೀಟಿಂಗ್ ಮಾಡಿದಿರಿ, ನಮ್ಮ ಸರ್ಕಾರನಾಗೂ 2-3 ಸಲ ಮೀಟಿಂಗ್ ಮಾಡಿದ್ದೀವಿ, ಇದು ಮಾಡ್ತಾ ಇಲ್ಲ. ಎರಡನೇ ಸರ್, ಮತ್ತೊಂದು ಮಂತ್ರಿಗಳಿಗೆ ವಿನಂತಿ ಐತಿ, ಆ ರಿಟೈರ್ಡ್ ಅಧಿಕಾರಿಗಳ ಮ್ಯಾಗ ಯಾಕೆ ಸರ್ ನಿಮ್ಮದು ಪ್ರೀತಿ ಇಲ್ಲ? ನಿಮ್ಮ ಅಧಿಕಾರಿಗಳಿಗೆ ಯಾಕೆ ಅವ್ನು ತೆಗೆದ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ನಿಮ್ಮಲ್ಲಿ ಈಸ್ಟ್ ಹ್ಯಾಂಡ್ ಅದಾವ, ಅವ್ರನ್ನ ಯಾಕೆ ನೇಮಿಸ್ತಾ ಇಲ್ಲ? ಆ ರಿಟೈರ್ಡ್ ಆಗಿ 60 ವರ್ಷ ರಿಟೈರ್ಡ್ ಆಗಿ 67 ವರ್ಷ ಅದನ್ನು ಅವ್ರು ಇಟ್ಟಿದ್ದಾರ, ಅವ್ರನ್ನ ಬದಲಿ ಮಾಡ್ಬೇಕಂತ ವಿನಂತಿ ಮಾಡ್ತಾರೆ ಸರ್. ಅದಕ್ಕೆ ನಾನು ಅಧಿಕಾರ ವಹಿಸ್ಕೊಂಡಾಗ ಸಭಾಧ್ಯಕ್ಷ ಬಹಳಷ್ಟು ಚೀಫ್ ಇಂಜಿನಿಯರ್ಸ್ ಎಲ್ಲ ರಿಟೈರ್ಡ್ ಅವರು ಇದ್ದು ಸಭಾಧ್ಯಕ್ಷ. ಆದರೆ ನಾನು 3 ಜನ ಚೀಫ್ ಇಂಜಿನಿಯರು ಮತ್ತೆ ಒಂದು 15 ಜನ AWEs ಮತ್ತು EWEs ಕಾರ್ಪೊರೇಷನ್ ಇಂದ ವಾಟರ್ ಬೋರ್ಡ್ ಇಂದ ಸಭಾಧ್ಯಕ್ಷ ಹಾಕಿದೀವಿ ಸಭಾಧ್ಯಕ್ಷ. ಅದು ಏನಾಗಿದೆ, ಈ L&T ಅವ್ರ ಸಭಾಧ್ಯಕ್ಷ ಅವ್ರಿಗೆ ಕೆಪಾಸಿಟಿ ಇದ್ದಕ್ಕಿಂತ ಜಾಸ್ತಿ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದ್ದಾರೆ ಸಭಾಧ್ಯಕ್ಷ. ಈ ನಮ್ಮ ಅವ್ರು ಹೇಳ್ದಂಗೆ ಅಲ್ಲೊಂದು 1100 ಕೋಟಿ, ಇದೊಂದು 2000 ಕೋಟಿ ಬರೀ ನಮ್ಮ KUDFC ಇಂದ 2 ಕಡೆ ಕಾಂಟ್ರಾಕ್ಟ್ ತಗೊಂಡು ಕೆಲಸ ಮುಗಿಸಕ್ ಆಗ್ತಾ ಇಲ್ಲ ಸಭಾಧ್ಯಕ್ಷ. ಅದರಿಂದ ಅವ್ರಿಗೆ ಕರೆದು ಇನ್ನೊಂದ್ಸರಿ ಲಾಸ್ಟ್ ಚಾನ್ಸ್ ಕೊಡ್ತೀವಿ ಸಭಾಧ್ಯಕ್ಷ. ಅದಾಗ್ಯೂ ಸಹ ಅವರು ಕೆಲಸ ಮಾಡದೇ ಇದ್ದ ಪಕ್ಷದಲ್ಲಿ ಅವರು, ನಾನು MLA ಅವ್ರು ಕೂತ್ಕೊಂಡು, ಇವರು ನಮ್ಮ ಗುಲ್ಬರ್ಗ MLA ನಾವೆಲ್ಲ ಕೂತ್ಕೊಂಡು ಒಂದು ಸಭೆ ಮಾಡಿ ವಿಲ್ ಟೇಕ್ ಎ ಕಾಲ್ ಸರ್. ಆಯ್ತು ಸರ್, ನೀವು ಹೇಳಿದ್ ಒಪ್ತೀನಿ. ಆ ರಿಟೈರ್ಡ್ ಆಧಾರ ಅಧಿಕಾರಿಗಳನ್ನ ಆ ಜಾಗನ ಇಡಬಾರ್ದು. ರಿಟೈರ್ಡ್ ಇಲ್ಲ ರಿಟೈರ್ಡ್ ಆಗಿದ್ದವ್ರನ್ನ ನೀವು ಮಾಹಿತಿ ತರಿಸ್ಕೊರಿ ಸರ್. ಇಲ್ಲ ಅಭಯ್ ಅವರೇ, ರಿಟೈರ್ಡ್ ಆದರೂ ಸಣ್ಣ ಪೋಸ್ಟ್ಗಳಲ್ಲಿ ಇದ್ದಾರೆ ಸಭಾಧ್ಯಕ್ಷ. ಮುಂಚೆ ಚೀಫ್ ಇಂಜಿನಿಯರ್ಗಳು ಸಹ ರಿಟೈರ್ಡ್ ಅಲ್ಲ, ಈಗ ಅದ ಸರ್, ಅವರಿಂದ ತೆಗೆದಾಕಿದ್ರಿ ಅಭಯ್ ಅವರೇ. ಅವರಿಂದನ ಈ ಪ್ರಾಜೆಕ್ಟ್ ಬೆಳಗಾವಿನಾಗ ಕರೆಕ್ಟ್ ಇದೆ ಕೆಲವೊಂದು ಅಧಿಕಾರಿಗಳು. ಸಭಾಧ್ಯಕ್ಷರೇ, ಅಭಯ್ ಅವ್ರು ಹೇಳಿದ ಸತ್ಯ ಇದೆ ಸಭಾಧ್ಯಕ್ಷ. ನಾನು ಅಧಿಕಾರ ಬರೋಕ್ ಮುಂಚೆ ಬಿಜೆಪಿ ಅವರೆಲ್ಲ ಚೀಫ್ ಇಂಜಿನಿಯರ್ಗಳೆಲ್ಲ ರಿಟೈರ್ಡ್ ಅವ್ರನ್ನ ಹಾಕೊಂಡ್ಬಿಟ್ಟಿದ್ರು KUDFC ಇಲ್ಲಿ. ನಾನೆಲ್ಲ ತೆಗ್ದಾಕ್ದೆ ಸಭಾಧ್ಯಕ್ಷರ. ಈಗ ತೆಗ್ದಾಕಿ ಚೀಫ್ ಇಂಜಿನಿಯರ್ಸ್ ಎಲ್ಲ ಹಾಕಿದೀನಿ ಸರ್. ಈಗ ಇನ್ನೊಂದು 2 ಜನ ಅದಾರ, ಯಾರ್ಯಾರು ರಿಟೈರ್ಡ್ ಆಗಿದ್ದಾರೆ ಅವ್ರನ್ನೆಲ್ಲ ತೆಗಿತೀನಿ ಸಭಾಧ್ಯಕ್ಷ. ಪ್ರಕಾಶ್ ಕೋಲಿವಾಡ್.